ಆಲ್ಮಟ್ಟಿ ಎಡದಂಡೆ ಕಾಲುವೆ ಯೋಜನೆಯಲ್ಲಿ ಇದನ್ನ ಹಳೆಯದು ಕೆಲಸ ಇತ್ತು. ಬಸವಬಾಗೇವಾಡಿ ಮುದ್ದೇಬಿಹಾಳ್ ಹರಕೆ ನಾನು ಕೊಡಲ್ಲ, ಏನಾಯ್ತು ನೇರಾಗಿ ಹೇಳ್ತೀನಿ. ಬಸವಬಾಗೇವಾಡಿ ಮುದ್ದೇಬಿಹಾಳ್ ಸುರ್ಪುರ್ ಈ ಭಾಗದಲ್ಲಿ ಮಾಡರ್ನೈಸೇಷನ್ ತಗೊಳ್ಳಿಕ್ಕೆ ಥ್ಯಾಂಕ್ ಯು. ಅಲ್ಲ ಅರಗಜಾನಂದ ಅವರೇ ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ ಇಷ್ಟೆಲ್ಲ ಜನಕ್ಕೆ ಕಾಲೇಜಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಲೇಜ್ ನಿಮ್ಮೆಲ್ಲರ ಸುನೀಲು ಹಾಗೆ ಅಶ್ವತ್ಥನಾರಾಯಣ, ವಿಶೇಷವಾಗಿ ಅಶ್ವತ್ಥನಾರಾಯಣ, ನಮ್ಮ ಜ್ಞಾನೇಂದ್ರ, ಥ್ಯಾಂಕ್ ಯು. ಸೊ ಮಾಡರ್ನೈಸೇಷನ್ ವಿಚಾರದಲ್ಲಿ ಅಪ್ಪಾಜಿ ನಾವು ತಂದಿದ್ದಾರೆ. ಇದು ಬಹಳ ಹಳೆ ಕೆಲಸ. ಇದಕ್ಕಿಂತ ಮುಂದಕ್ಕೆ 30ರಿಂದ 54 ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಇದು ಕೂಡ ಆಗಬೇಕು. ಬಟ್ ಅವ್ರು ಸ್ಕಾಡಾ ವಿಚಾರದಲ್ಲಿ ತೆಗೆದುಕೊಂಡು ಸ್ವಲ್ಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹಿಂದೆ ಪ್ಯಾಕೇಜ್ 2ಅಲ್ಲಿ 94 ಕೋಟಿ ರೂಪಾಯಿ, ಪ್ಯಾಕೇಜ್ 1ಅಲ್ಲಿ 76 ಕೋಟಿ ರೂಪಾಯಿ ಇದನ್ನು ತೆಗೆದುಕೊಂಡಿದ್ರು. ಅವರು ಕಳಕಳೆ ನೀರು ಎಲ್ಲರಿಗೂ ಹೋಗಬೇಕು, ಸೈಡ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗಬೇಕು ಅನ್ನೋದು ಕೂಡ ಅವ್ರ ಕಳಕಳೆ. ಖಂಡಿತ ಇದರ ಬಗ್ಗೆ ಅವ್ರಿಗೂ ಕೂಡ ಚರ್ಚೆ ಮಾಡಿ ನಮ್ಮ ಆಫೀಸರ್ಸ್ ಜೊತೆ ಆದಷ್ಟು ಜಲ್ದಿ ಆ ನೀರಾವರಿ ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಂಬರ್ 1. ನಂಬರ್ 2, ನಮಗೆ ಈ ವಿಶೇಷವಾಗಿ ನಾನು ಇನ್ನೊಂದು ಎಲ್ಲ ಮಾಧ್ಯಮದವರೆಲ್ಲ ಇದ್ದಾರೆ, ಎಲ್ಲ ನಮ್ಮ MLAs ಇದ್ದಾರೆ. ನಾವು ಅವಾರ್ಡ್ ಏನಾಗಬೇಕು ಕೃಷ್ಣ ಅದ್ರ ಬಗ್ಗೆ ನಾನು ಭಾಳ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು ಕೂಡ ಮೀಟಿಂಗ್ ಕರೆದಿದ್ರು, 2 ಸತಿ ಮೀಟಿಂಗ್ ಕರೆದಿದ್ರು ಅವಾರ್ಡ್ ಕೊಡಲಿಕ್ಕೆ. ಯಾಕೆಂದರೆ ಅವ್ರದ್ದೆಲ್ಲ ಭಾಳ ಒತ್ತಡ ಇದೆ, ಇರೋಂಥ ಶಾಸಕರದೆಲ್ಲ ಒತ್ತಡ ಇದೆ, ಅಕ್ವಿಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಟಿಫೈ ಮಾಡಲಿಕ್ಕೆ ಅದಕ್ಕೆ ಒಂದು ಸತಿ ಮಹಾರಾಷ್ಟ್ರದಿಂದ ಒತ್ತಡ ಬಂತು ಅಂತ ನನಗೆ ಗೊತ್ತಿಲ್ಲ, ಇನ್ನೊಂದು ಸತಿ ಆಂಧ್ರದಿಂದ ಒತ್ತಡ ಬಂತು ಅಂತ 2 ಸತಿನೂ ಪೋಸ್ಟ್ಪೋನ್ ಆಗಿದೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಪಾಟೀಲ್ ಸಾಹೇಬರು ಮಾತ್ರ ಐ ಶುಡ್ ಥ್ಯಾಂಕ್ ಯು. ನಾನು ಸೋಮಣ್ಣ ಅವರು ಕರ್ಕೊಂಡು ಒಂದ್ಸತಿ ನಾನು CM ಹೋಗಿದ್ದು, ಇನ್ನೊಂದು ಸತಿ ನಾನು ಹೋಗಿದ್ದು, ಡೇಟ್ ಅವರೇ ಫಿಕ್ಸ್ ಮಾಡಿದ್ದು. ಅವರು ಕೂಡ ಈ ಅವಾರ್ಡ್ನ ನಾವು ಭಾಳ ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿರೋದು ಸರಿ ಇಲ್ಲ, ಇದನ್ನು ಮಾಡಬೇಕು. ಏಕೆಂದರೆ ನಮಗೆ ಪ್ರತಿ ವರ್ಷವೂ ಕೂಡ ನಮಗೆ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ಲ್ಯಾಂಡ್ ಅಕ್ವಿಷನಲ್ಲೂ ಬೇಕಾದಷ್ಟು మన ಎಲ್ಲ ಶಾಸಕರು ಕ್ರಾಸ್ ಪಾರ್ಟಿನೇ ಚೀಫ್ ಮಿನಿಸ್ಟರ್ ಬೆಳಗಾಮಲ್ಲಿ ಶಾಸಕರನ್ನೆಲ್ಲ ಕರೆಸಿಸ್ಬಿಟ್ಟು ಮಾತುಕತೆ ಮಾಡಿ ಅದಕ್ಕೊಂದು ಹಂತಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಸ್ವಲ್ಪ ಇದರಲ್ಲಿದೆ, ಆಲ್ಮೋಸ್ಟ್ ಏನಾದ್ರು ಮಾಡಿ ಲ್ಯಾಂಡ್ ಅಕ್ವಿಷನ್ ಸೊ ಎಲ್ಲ ಶಾಸಕರಿಗೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಈಸ್ ಕಮಿಟೆಡ್. ಏನಾದ್ರು ಮಾಡಿ ಅದನ್ನು ಅವಾರ್ಡು ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಒಂದು ಸ್ಟೇಜಲ್ಲಿ ಕನ್ಸೆಂಟ್ ಅಕ್ವಿಷನಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಸೊ ಅವ್ರದ್ದೇನು ನಮ್ಮ ನಾಡಗೌಡರು ಏನು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನಾನು ಅವ್ರಿಗೆ ಕರೆದು ಆಫೀಸಿಗೆ ಕೂಡಿಸ್ಕೊಂಡು ಕೆಲವು ಹಂತದಲ್ಲಿ ಅದನ್ನು ಬಗೆಹರಿಸಿ